ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೆಸರು ಕಾಳಿಂದ ಒಂದು ಒಳ್ಳೆ ಮಸಾಲೆ ಸಾರು ಮಾಡೋದು ತಿಳಿಯೋದು ಹೇಗೆ ಅಂತ ಬನ್ನಿ. ಈ ಮಸಾಲೆ ಸಾರಿಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಅಡಿಗೆ ಅರಿಶಿನ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ನಂತರದಲ್ಲಿ ಒಂದು ಕುಕ್ಕರಲ್ಲಾದರೂ ಮಾಡಿ ನಿಮ್ಮ ಇಷ್ಟ, ಪಾತ್ರೆಯಲ್ಲಾದರೂ ಮಾಡ್ಕೊಬೋದು. ಎಣ್ಣೆ ಹಾಕಿ ನಂತರದಲ್ಲಿ ಸ್ವಲ್ಪ ಹೆಚ್ಚಿದಂಥ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿ ಹೆಸರು ಕಾಳನ್ನ ಚೆನ್ನಾಗಿ ತೊಳೆದು ನಾವು ಹಾಕಿರೋಂಥ ಎಣ್ಣೆ ಮತ್ತು ಈರುಳ್ಳಿ ಜೊತೆಗೆ ಹಾಕೋಣ. ಹಾಕಿ ಹಸಿರು ಕಾಲಿರೋಂಥ ಹೆಸರು ಕಾಳನ್ನ ಸ್ವಲ್ಪ ಕೆಂಪಗಾಗಬೇಕು, ತುಂಬ ಸೀಸ್ಬಾರ್ದು, ಕೆಂಪಗಾಗಬೇಕು. ಸಾಂಬಾರು ರುಚಿ ಆಗಬೇಕು ಅಂದರೆ ಹೆಸರು ಕಾಳನ್ನ ಕೆಂಪು ಹುರಿಬೇಕು, ಆವಾಗಲೇ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಚೆನ್ನಾಗಿ ನೋಡಿ ಕಲರ್ ಚೇಂಜ್ ಆಗಿದೆ, ಆ ರೀತಿ ರುಬ್ಬಿ ನಂತರದಲ್ಲಿ ನಾವು ರುಬ್ಬಿದಂಥ ಮಸಾಲೆನೆಲ್ಲ ಇದಕ್ಕೆ ಸೇರಿಸೋಣ. ಏನೇನಪ್ಪ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ, ಅಡಿಗೆ ಅರಿಶಿನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿರೋಂಥ ಮಸಾಲೆನೆಲ್ಲ ಚೆನ್ನಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ನಂತರದಲ್ಲಿ ನಾವು ಮನೆಯಲ್ಲೇ ಮಾಡಿಟ್ಟಿರೋಂಥ ಧನಿಯಾ, ಮೆಣಸಿನ್ಕಾಯಿ ಪುಡಿ ಅದನ್ನು ಕೂಡ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿ ಜಾರನ್ನ ತಿರುಗಿ ಸ್ವಲ್ಪ ನೀರು ಹಾಕೋಣ. ಈ ನಾವು ಮಾಡ್ತಾರಂಥ ಸಾಂಬಾರು ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ಜೋಳದ ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಈಗ ಶ್ರಾವಣ ಆಗಿರೋದು ನಾನ್ ವೆಜ್ ತಿನ್ನಲ್ಲ ಅಲ್ವಾ, ಹಾಗಾಗಿ ಈ ಮಸಾಲೆ ಸಾರನ್ನ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ ನೋಡಿ. ಈರುಳ್ಳಿ ಮತ್ತು ಖಾರದ ಪುಡಿ ಎಲ್ಲನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ನಂತರದಲ್ಲಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯ್ತೈತೆ. ಈಗ ಇಲ್ಲಿ ಸ್ವಲ್ಪ ತೊಗೊಂಡಿಂಥ ಸ್ವಲ್ಪ ಕಾಯಿ ಮತ್ತು ಟೊಮೊಟೊನ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ನಾವು ಮಾಡ್ತಾರಂಥ ಸಾಂಬಾರು ಸುಮಾರು ಒಂದು 6 ಜನದಷ್ಟು ಊಟ ಮಾಡ್ಬೋದು. ಇದು ನನಗೆ ಈ ರೆಸಿಪಿನ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಇದಕ್ಕೆ ನಿಮ್ಗೆ ಇಷ್ಟ ಆದರೆ ಬದನೆಕಾಯಿ ಕೂಡ ಹಾಕೋಬೋದು. ನಾನಿಲ್ಲಿ ಬರೀ ಆಲೂಗೆಡ್ಡೆ ಮಾತ್ರ ಹಾಕ್ತಾಯಿದ್ದೀನಿ. ನಾವು ಖಾರದ ಪುಡಿ, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಹುರಿದು ನೀರು ಹಾಕಿದ್ವಿ, ಅದು ಬೇಯ್ತಿತ್ತು. ನಂತರದಲ್ಲಿ ತೆಂಗಿನಕಾಯಿನ ಹಾಕಿ ಸಾರನ್ನ ನಾವಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡೋಣ, ಯಾಕೆಂದರೆ ಹೆಸರು ಕಾಳಾಗಿರೋದ್ರಿಂದ ಚೆನ್ನಾಗಿ ಬೇಯುತ್ತೆ. ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಸೇರಿಸ್ತಾಯಿದ್ದೀನಿ ಇಲ್ಲಿ, ತುಂಬ ರುಚಿಯಾಗುತ್ತೆ. ಮೆಂತ್ಯ ಸೊಪ್ಪು ಕೂಡ ಸೇರಿಸಿದ್ದೀನಿ ಇಲ್ಲಿ, ಯಾಕಂದರೆ ಹೆಸರು ಕಾಳು ಬೇಯ್ತಾ 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 ಗಟ್ಟಿಯಾಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡೋಣ. ಈ ಸಾಂಬಾರನ್ನ 2ರಿಂದ 3 ಸಲ ಕೂಗಿಸಿದ್ರೆ ಸಾಕು. ಹೆಸರು ಕಾಳಲ್ವಾ, ಬೇಗ ಬೆಂದು ಹೋಗುತ್ತೆ. ನಾನು ಇದಕ್ಕೆ ಆಲೂಗೆಡ್ಡೆ ಮತ್ತು ಮೆಂತ್ಯ ಸೊಪ್ಪನ್ನ ಸೇರಿಸಿ 2ರಿಂದ 3 ವಿಷಲ್ನ ಬಾರಿಸೋಣ. ನಾವಿವತ್ತು ಈ ಹೆಸರು ಕಾಳನ್ನ ಯಾವ ಜೊತೆ ತಿಂತಾಯಿದ್ದೀವಿ ಅಂತ ನೋಡೋಣ. ಕುಕ್ಕರ್ ಕೂಗ್ತು 2ರಿಂದ 3 ವಿಷಲ್ ಬಾರಿಸಿದ್ರೆ ಸಾಕು. ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಸಾಂಬಾರೆಲ್ಲ ರೆಡಿಯಾಗಿದೆ. ಸಾಂಬಾರಂತೂ ಒಳ್ಳೆ ಮಟನ್ ಸಾಂಬಾರು ಥರ ಕಾಣ್ತಾಯಿದೆ, ರುಚಿನೂ ಕೂಡ ಹಾಗೆ ಇರುತ್ತೆ. ಸಾಂಬಾರೆಲ್ಲ ರೆಡಿಯಾಗಿದೆ. ನಾವಿವತ್ತು ಈ ಸಾಂಬಾರನ್ನ ಮುದ್ದೆ ಜೊತೆ ತಿಂತಾಯಿದ್ದೀವಿ. ನೋಡಿ, ಕಾಳು ಕೂಡ ಬೆಂದು ಎಷ್ಟು ಚೆನ್ನಾಗಾಗಿದೆ. ರುಚಿಕರವಾದಂತಹ ಹೆಸರು ಕಾಳು ಮಸಾಲೆ ಸಾಂಬಾರು ರೆಡಿಯಾಗಿದೆ. ಮಾಡಿಬಿಟ್ಟು ರುಚಿ ಹೇಗಿತ್ತು ಅಂತ ಹೇಳಿ. ಈ ಸಾಂಬಾರಂತೂ ದೇಹಕ್ಕೂ ಕೂಡ ತುಂಬ ತಂಪು, ಹೆಸರು ಕಾಳಲ್ವಾ, ಹಾಗಾಗಿ ನೋಡಿ ಮುದ್ದೆ ಜೊತೆಗೆ ಹೆಸರು ಕಾಳು ಸಾಂಬಾರು, ಹೆಸರು ಕಾಳು ಮಸಾಲೆ ಸಾಂಬಾರು ರೆಡಿಯಾಗಿದೆ.